ಇನ್ನು ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಇವತ್ತು ಜೆಡಿಎಸ್ ವತಿಯಿಂದ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಪಾದಯಾತ್ರೆ ಇವಾಗ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ನ ಪಾದಯಾತ್ರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ 11 ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅಂಚಿಪುರ ಗ್ರಾಮದಲ್ಲಿ ಪಾದಯಾತ್ರೆ ವೇಳೆ ತಳ್ಳಾಟ ನೂಕಾಟ ಎಲ್ಲ ನಡೆದಿದೆ. ಯಾಕೆಂದರೆ ಯೋಜನೆಯ ಪರ ಹಾಗೂ ವಿರೋಧ ಇರುವವರ ಮಧ್ಯೆ ಕಿರಿಕಾಗಿದೆ. ಪಾದಯಾತ್ರೆ ವೇಳೆ ಟೌನ್ಶಿಪ್ ಬೇಕು ಅಂತಕ್ಕಂಥ ಬೋರ್ಡನ್ನು ಪ್ರದರ್ಶನ ಮಾಡಿದ್ದಾರೆ. ಈ ವೇಳೆ ಯೋಜನೆಯ ಪರ ವಿರೋಧ ಇರುವವರ ನಡುವೆ ವಾಗ್ವಾದ ನಡೆದಿದೆ. ಇಲ್ಲಿ ನೋಡಿ, ಅವರು ವಿರೋಧವಾಗಿ ಪಾದಯಾತ್ರೆ ಮಾಡ್ತಾ ಇದ್ರೆ ಭೂಮಿ ಕೊಡೋದಕ್ಕೆ ಸಿದ್ಧ ಅಂತ ಫ್ಲೆಕ್ಸ್ಗಳನ್ನ ಹಾಕಿದ್ದಾರೆ. ಅಲ್ಲಿ ರೈತರ ನಡುವೆ ದ್ವಂದ್ವ ಇದೆ. ಕೆಲವರು ಭೂಮಿ ಕೊಡಕ್ ರೆಡಿ ಆಗಿದ್ದಾರೆ, ಕೆಲವರು ಕೊಡಕ್ ರೆಡಿ ಇಲ್ಲ. ಕೊಡಕ್ ರೆಡಿ ಆಗಿರೋರು ನೀವು ಯಾಕೆ ಪಾದಯಾತ್ರೆ ಮಾಡ್ತೀರಾ? ಇಲ್ಲ, ನಾವು ಕೊಡಲ್ಲ ಅಂತ ಇವು ಹೀಗಾಗಿದೆ. ಯಾಕಂದ್ರೆ ಈಗಾಗಲೇ ಭೂಮಿ ಕೊಟ್ಟವ್ರು ಕೆಲವರಿಗೆಲ್ಲ ಚೆಕ್ ಕೂಡ ಇಶ್ಯೂ ಆಗ್ಬಿಟ್ಟಿದೆ. ಹಾಗಾಗಿ ಇದು ಪರ ವಿರೋಧ ಚರ್ಚೆನೂ ಕೂಡ ಜೋರಾಗಿದೆ. ಹಾಗೆ ಪಾದಯಾತ್ರೆ ನಡೀತಾ ಇದೆ. ಅಂಚಿಪುರ ಗ್ರಾಮಕ್ಕೆ ಬಂದಾಗ ಈ ರೀತಿ ಬೋರ್ಡನ್ನು ಪ್ರದರ್ಶನ ಮಾಡಿದಾಗ ತಳ್ಳಾಟ ನೂಕಾಟ ಎಲ್ಲ ಸಂಭವಿಸಿದೆ. ಯೋಜನೆಗೆ ಕೆಲವು ರೈತರ ಒಪ್ಪಿಗೆ ಇದೆ, ಕೆಲವು ರೈತರ ಒಪ್ಪಿಗೆ ಇಲ್ಲ. ಇಲ್ಲದವರ ಪರವಾಗಿ ಜೆಡಿಎಸ್ ಪಾದಯಾತ್ರೆ ಮಾಡ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇವತ್ತು 11 ಕಿಲೋಮೀಟರ್ ಪಾದಯಾತ್ರೆ. ಅದರಲ್ಲಿ ಕೆಲವು ಗ್ರಾಮಗಳನ್ನು ಈಗಾಗಲೇ ಕವರ್ ಮಾಡಿದ್ದಾರೆ.